ನಮಸ್ಕಾರ. ನಾವಿವತ್ತು ನಮ್ಮ ಇಳಕಲ್ ನಗರದ ಅದ್ಭುತವಾದ ಪ್ರತಿಭೆ ಶ್ರೀರಕ್ಷಾ ಅವ್ರ ಮನೆಗೆ ಬಂದಿದ್ದೀವಿ. ಆ ಒಂದು ಕುಟುಂಬದ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಇಲ್ಲಿರ್ತಕ್ಕಂಥ ಶ್ರೀರಕ್ಷಾ ಅವರಿಗೆ ಪ್ರೇರಣೆಯಾದಂತ ಅಜ್ಜ. ಸರ್, ತಮ್ಮ ಹೆಸರು? ಮೌನೇಶ್. ಹಾ, ಇಲ್ಲಿ ಅಜ್ಜರನ್ನು ಕೂಡ ನಾನು ಇಲ್ಲೇ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಒಂದು ಅದ್ಭುತ ಪ್ರತಿಭೆಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ಅವರೊಬ್ಬರೇ ಅಲ್ದೇನೆ ಅವ್ರ ಇಡೀ ಕುಟುಂಬ ಕೂಡ ಆ ಒಂದು ಪ್ರೇರಣೆ. ಹಾಗಾಗಿ ಈ ಒಂದು UKG ಯಲ್ಲೇನೆ ಇಷ್ಟೊಂದು ಅದ್ಭುತವಾಗಿ ಬರೋದಿಕ್ಕೆ ಹೇಗ್ ಸಾಧ್ಯ? ಅವರು ಮಾತಾಜಿ ಅವರು ಕಲಿಸ್ತಾರೆ, ಆಮೇಲೆ ಮನೆಯೊಳಗೂ ಅದನ್ನ ಪ್ರೇರಣೆ ಮಾಡ್ತದಲ್ಲ, ಹೀಗಾಗಿ ಅವ್ರಿಗೆ ಹೆಚ್ಚಿನ ಒಂದು ಸಿಗ್ತದೆ. ಹಂಗಾಗಿ ಆಕೆ ಮತ್ತು ಆಕೆ ಬುದ್ಧಿ ಮಟ್ಟನು ಅಷ್ಟಕ್ಕಿಂತ ಹೆಚ್ಚು ಇದ್ದದಕ್ಕೆ ಆಕೆ ಸರಿಯಾಗಿ ಅಭ್ಯಾಸ ಮಾಡಿ ಇದು ಮಾಡಕತ್ತಾಳೆ. ಓಕೆ. ಪ್ರತಿಯೊಬ್ಬರು ಕೂಡ ಒಂದು ಶಾಲೆಯಲ್ಲಿ ಬರ್ತಕ್ಕಂತ ಒಂದು ಸಂಸ್ಕಾರ ಅಂತ ಕೂಡ ಅಜ್ಜ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಿಂತನೂ ಕೂಡ ಪೂರ್ವ ಮನೆಯಲ್ಲಿ ಕೂಡ ತಾಯಿ, ತಂದೆ, ಅಜ್ಜ, ಅಜ್ಜಿ ಪ್ರತಿಯೊಬ್ಬರು ಕೂಡ ಇದ್ರೊಳಗಡೆ ಪಾತ್ರಧಾರಿಗಳು. ಯಾಕಂದ್ರೆ ಅವರು ನಮ್ಮ ಬಗ್ಗೆ ಹೇಳ್ಕೊಳ್ತಾ ಇಲ್ಲ, ಯಾಕಂದ್ರೆ ಅವರು ಶಾಲೆಯ ಬಗ್ಗೆ, ಮಾತಾಜಿ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೂಡಿದಾಗ ಮಾತ್ರ ಒಂದಿಂತ ಪ್ರತಿಭೆ ಹುಟ್ಟೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಆ ಒಂದು ಶ್ಲೋಕಗಳನ್ನ ಹೇಳಿದಾಳೆ, ಒಂದು ಮಂತ್ರಪುಷ್ಪವನ್ನ ಹೇಳಿದಾಳೆ, ಬೇರೆ ಬೇರೆ ನೋಡಿದೀವಿ. ಆದ್ರೆ ಈ ಸಂದರ್ಭದಲ್ಲಿ ಒಂದು ಯಾವ್ದಾದ್ರು ಕೂಡ ಹೇಳಿಸ್ಬೋದಾ ನೀವು? ಶ್ರೀರಕ್ಷಾ ಯಾವ್ದಾದ್ರು ಹೇಳ್ಬೋದಾ? ಹೇಳ್ತಾ ದೀಪದ ಬಗ್ಗೆ ಹೇಳವ. ದೀಪದ ಬಗ್ಗೆ ಹೇಳ. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪ ದರ್ಶನ ಪಾಪನಾಶನಂ ಶುಭಂ ದೀಪಂ ನಮಸ್ತುತೆ ಆಪಾದಮೂಳೆ ಪರ್ಯಂತಂ ಗುರುಣಾಂ ಕುರ್ಸೇತಮರೇತ ತೇನ ವಿಘ್ನ ಪನಶಾಂತಿ ತಿದ್ದಾಂ ಚೀಚರ್ ಮನೋವೃತಃ. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಒಂದು ಪ್ರತಿಯೊಬ್ಬರು ಕೂಡ ಒಂದು ಪುಟ್ಟ ಬಾಲಕಿ ಇರುವಾಗ್ಲೇನೆ ಇಷ್ಟೊಂದು ನೀವು ಮಂತ್ರಗಳನ್ನ ಕಲ್ತಿದ್ದಾಳೆ, ಶ್ಲೋಕಗಳನ್ನ ಕಲ್ತಿದ್ದಾಳೆ. ಇದು ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೂಡ ಒಂದು ಪ್ರೇರಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಎಲ್ಲರಿಗೂ ಕೂಡ ಪ್ರೇರಣೆ ಅಂತಾನೆ ಹೇಳ್ಬೋದು. ನೀವು ಮತ್ತೆ ಇನ್ನೂ ನಿಮ್ಮ ಮೊಮ್ಮಗಳಿಗೆ ನೀವು ಏನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ? ಈಗ ಪ್ರತಿನಿತ್ಯ ಸಂಜೆ ಮುಂದೆ ದೀಪ ಹಚ್ಚೋಣ, ಕೈಕಾಲು ಮೇಲೆ ತಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಬಂದು ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡಿ ಆಮೇಲೆ ಇವನ್ನೆಲ್ಲ ಅಂದು ಇದು ಮಾಡ್ತಾ ಇರ್ತೈತಿ ಮನೆಯೊಳಗಾದ್ರು. ಇದು ಪ್ರತಿನಿತ್ಯ ಪ್ರತಿನಿತ್ಯ ಇವನ್ನೆಲ್ಲ ಅಷ್ಟು ಹುಡುಗರು ಕುಂತ ಅನ್ನಿಸ್ತವೆ, ಅವು ತಾವು ಅಂತಾವು. ಇದು ಪ್ರತಿನಿತ್ಯ ಕೂಡ ಇರ್ತಕ್ಕಂತ ಒಂದು ಸಂಸ್ಕಾರ ಅಂತಾನೆ ಹೇಳ್ಬೋದು. ಓಕೆ, ಮುಂದೆ ನೀನ್ ದೊಡ್ಡವಳಾದ್ಮೇಲೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ನೀವು ಈ ಸದ್ಯ? ಯಾಕಂದ್ರೆ ಇದು ಅದ್ಭುತ ಪ್ರತಿಭೆ ನೋಡಿದ ನಂತರ ನಿಮ್ಮ ಕನಸು ಏನಾದ್ರು ಕೂಡ ಇದೇನಾ ಅಂತ? ಏನ್ ಡಾಕ್ಟರ್ ಆಗ್ಬೇಕಂತೀವೋ, DC ಆಗ್ಬೇಕಂತೀವೋ, ಟೀಚರ್ ಅವರು ಬಹಳ ಹೆಮ್ಮೆ ಪಡುವಂತ ವಿಚಾರ. ಯಾಕಂದ್ರೆ ಮಾತಾಜಿ ಅವ್ರು ಹೇಳಿಕೊಟ್ಟಿರ್ತಕ್ಕಂತ ಸಂಸ್ಕಾರ, ನಾನು ಕೂಡ ಟೀಚರ್ ಆಗ್ಬೇಕು, ಸಾಕಷ್ಟು ಜನಗಳಿಗೆ ಕೂಡ ಪ್ರೇರಣೆ ಆಗ್ಬೇಕು, ನಾನು ಅದೇ ರೀತಿ ಕೂಡ ನೀನು ಪಾಠ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ಯಾ ನಮ್ಮ ನೀನು? ವೆರಿ ಗುಡ್. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು ಇರ್ಬೇಕು. ಆ ಕನಸು ಚಿಕ್ಕವರಿಂದನೇ ಇರ್ಬೇಕು. ನಾನ್ ಏನ್ ಆಗ್ಬೇಕು ಅನ್ನೋದನ್ನ ನಾನು ಅಂದ್ಕೊಳ್ಬೇಕು ಫಸ್ಟ್. ಅಂದಾಗ ಮಾತ್ರ ಅದು ನಾವು ಆಗೋದಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಈ ಒಂದು ಪುಟ್ಟ ಬಾಲಕಿ ಈಗ್ಲೇನೆ UKG-ಲೇನೆ ನಾನ್ ಟೀಚರ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾಳೆ. ಹಾಗಾಗಿ ನಾವು ಬಹಳ ಹೆಮ್ಮೆ ಪಡುವಂತ ವಿಚಾರ ಇದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪುಟ್ಟಕ್ಕೆ ಬಾಲಕಿಯ ಮಾತುಗಳನ್ನ ಕೇಳಿದ ನಂತರ ಎಲ್ಲರಿಗೂ ಕೂಡ ಅನಿಸ್ಬೇಕು, ನಾನು ಏನ್ ಆಗ್ಬೇಕು ಅನ್ನೋದನ್ನ ನಾನು ಕನಸು ಕಾಣಬೇಕು. ಆ ಕನಸು ಕಂಡಾಗ ಮಾತ್ರ ಸಾಧ್ಯ. ಈ ಒಂದು ಪುಟ್ಟ ಬಾಲಕಿ ಶ್ರೀರಕ್ಷಾ ಅದನ್ನ ಟೀಚರ್ ಆಗ್ಬೇಕಂತ ಹೇಳಿ ಅನ್ಕೊಂಡಿದ್ದಾಳೆ ಅಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಇನ್ನೊಂದು ಯಾವ್ದಾದ್ರು ವಚನ ಹೇಳ್ಬೋದಮ್ಮ ನೀನು? ಹೇಳ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಮನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನ. ಚನ್ನಮಲ್ಲಿಕಾರ್ಜುನ. ನೋಡಿ, ವಚನ ಕೂಡ ಅದ್ಭುತವಾಗಿ ಬಾಯ್ಪಟ್ಲೆ ಬರ್ತಕ್ಕಂಥದ್ದು. ಹಾಗಾಗಿ ಹಳೆ ಒಂದು ಹೇಳಿದ್ದು, ಇವಾಗಲೂ ಕೂಡ ಒಂದು ಹೇಳ್ತಾ ಇದ್ದಾಳೆ. ಇನ್ನು ಹಲವಾರು ರೀತಿಯಲ್ಲಿ ಕೂಡ ಈ ವಚನಗಳನ್ನ ಕಲಿತಿರ್ತಕ್ಕಂತ ವಿದ್ಯಾರ್ಥಿ ಶ್ರೀರಕ್ಷಾ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಂಸ್ಕಾರ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅಲ್ಲಿ ಕುಳಿದಿರ್ತಕ್ಕಂತ ಅಜ್ಜನ್ಲಿಂದನೇ, ಆ ಒಂದು ಕುಟುಂಬದಿಂದಲೇ, ಆ ತಾಯಿಯಿಂದನೇ, ತಂದೆಯಿಂದನೇ ಬರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಅದೇ ರೀತಿ ಕೂಡ ಆ ಒಂದು ಶಾಲೆಯಲ್ಲಿ
ಶಿಕ್ಷಕರಿಂದ ಗುರುಮಾತೆಯರಿಂದ ಬರ್ತಕ್ಕಂಥದ್ದು ಸಂಸ್ಕಾರ. ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಸಸಿ ಇರುವಾಗ್ಲೇನೆ ಬಂದಿದ್ದೆ ಆಯ್ತಪ್ಪ ಅಂತಂದ್ರೆ ಒಂದು ದೊಡ್ಡ ಮರ ಆದಾಗ ನಿಮಗೆ ಕಾಣಿಸ್ಬೋದು ಕಣ್ಮುಂದೆ ಏನ್ ಆಗ್ಬಹುದು ಅಂತೇಳಿ ಅಲ್ವಾ. ಪ್ರತಿಯೊಬ್ಬರಿಗೂ ಕೂಡ ಈ ಶ್ರೀರಕ್ಷಾಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ನಮಸ್ಕಾರ. ಅಜಯ್ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ಇಂತ ಒಬ್ಬ ಶ್ರೀರಕ್ಷಾ ನಿಮ್ಮ ಮೊಮ್ಮಗಳು